ಪ್ರಾಣಾದೇರೀಷಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾನುದಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ ಹರಿ ಓಂ. ಗರ್ಗಗೋತ್ರದ ವಚಕ್ನು ಮುನಿಗಳ ಮಗಳಾದಂತಹ ವಾಚಕ್ನವಿ ಗಾರ್ಗಿ ಯಾಜ್ಞವಲ್ಕ್ಯರಲ್ಲಿ ಪ್ರಶ್ನೆ ಮಾಡಿದರು ಮುಕ್ತ ತಾರತಮ್ಯದ ಬಗ್ಗೆ. ಅಂದ್ರೆ ಮುಕ್ತರಾದ ಮನುಷ್ಯೋತ್ತಮರ ಆನಂದದ ಅನುಭವ. ಅಂದ್ರೆ ನಿನ್ನೆ ಲೋಕ ಎನ್ನುವ ಶಬ್ದ ಬಂತು ನೋಡಿ. ಲೋಕ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತಲೂ ಒಂದು ಅರ್ಥ ಇದೆ. ಲೋಕ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಜ್ಞಾನ ಅದನ್ನ ಅನುಭವಾರ್ಥವನ್ನಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಲೋಕ ಅಂತಂದ್ರೆ ಆನಂದದ ಸಂಸಾರ ಲುಪ್ತರಾದ. ಆಚಾರ್ಯರು ಲೋಕ ಅನ್ನುವ ಶಬ್ದವನ್ನ ಒಡೆದು ಅರ್ಥ ಮಾಡುವ ಕ್ರಮ. ಸಂಸಾರವನ್ನ ಲುಪ್ತವನ್ನಾಗಿ ಮಾಡಿಕೊಂಡು, ಅಂದ್ರೆ ಲಿಂಗದೇಹವನ್ನ ಕಳಚಿಕೊಂಡು ಮೋಕ್ಷಕ್ಕೆ ಹೋಗಿರತಕ್ಕಂತಹ ವ್ಯಕ್ತಿಗಳ ಸ್ವರೂಪಭೂತವಾದ ಆನಂದ ಲೋಕ. ಮತ್ತೆ ಲೋಕ ಅನ್ನೋದಕ್ಕೆ ಜ್ಞಾನ ಅನುಭವ ಅಂತ ಅರ್ಥ ಮಾಡಿ ದೇವಲೋಕ ಇತ್ಯಾದಿಗಳ ಶಬ್ದ ಪ್ರಯೋಗ ಮಾಡುವಾಗ ಮುಕ್ತರ ಆನಂದದ ಅನುಭವ ಅಂತ ಅರ್ಥ ಮಾಡಿದ್ರು. ಎಲ್ಲರಿಗೂ ಅಂದ್ರೆ ಎಲ್ಲರ ಮಾನುಷೋತ್ತಮರಿಂದ ಆರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೂ ಒಬ್ಬರಿಗೊಬ್ಬರು ಆಶ್ರಯರಾಗಿದ್ದಾರೆ. ಸರ್ವಾಶ್ರಯನಾಗಿ ಸರ್ವರ ಆನಂದಕ್ಕೂ ಆಶ್ರಯನಾಗಿ ಆನಂದ ಪ್ರದನಾಗಿ ನಿಂತಿರತಕ್ಕಂಥವನು ಪರಾನಂದ ಸ್ವರೂಪನಾದ ನಾರಾಯಣ. ಅದಕ್ಕೆ ಮಹಾಭಾರತದ ವಾಕ್ಯವನ್ನ ಸಮಾಖ್ಯವನ್ನ ಕೊಟ್ರು ಪ್ರಮಾಣವನ್ನಾಗಿ. ರುದ್ರಂ ಸಮಾಶ್ರಿತ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ಇತ್ಯಾದಿಯಾಗಿ ಆ ಎಲ್ಲ ವಾಕ್ಯಗಳನ್ನ ಪ್ರಮಾಣವನ್ನಾಗಿ ನೀಡಿ ಆಚಾರ್ಯರು ಆ ಗಾರ್ಗ್ಯ ಬ್ರಾಹ್ಮಣವನ್ನ ಸಮಾಪ್ತಿ ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಪ್ರಶ್ನೆ. ಗಾರ್ಗಿ ವಾಚಕ್ನವಿ ಸುಮ್ಮನೆ ಆದ್ಮೇಲೆ ಉದ್ದಾಲಕ ಆರುಣಿಗಳು ಎದ್ದು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಅಸಹೈನ ಮುದ್ದಾಲಕ ಆರುಣಿ ಪಪ್ರಚ್ಛ. ಉದ್ದಾಲಕ ಆರುಣಿ ಅವರು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಯಾಜ್ಞವಲ್ಕ್ಯೇತಿ ಹೋವಾಚ. ಯಾಜ್ಞವಲ್ಕ್ಯರೇ, ನನ್ನ ಪ್ರಶ್ನೆಗೆ ತಾವೀಗ ಉತ್ತರವನ್ನ ಕೊಡಬೇಕು ಅಂತ. ಅದೇನಪ್ಪಾ ನಿನ್ನ ಪ್ರಶ್ನೆ? ಅದಕ್ಕೊಂದು ಕಥೆಯನ್ನ ಹೇಳಿ ಅದರ ಬಗ್ಗೆ ಅವರು ಮಾತಾಡ್ತಾರೆ. ಯಾವುದದು ಕಥೆ? ಅದ್ಯಾವುದು ಕಥೆ ಅಂದ್ರೆ ಒಂದು ಕಥೆ. ಭದ್ರೇಶ್ವವಸಾಮ ತೇ ಪತಂಜಲಸ್ಯ ಕಾಪ್ಯಸ್ಯ ಗೃಹೇಶು ಯಜ್ಞಮಧೀಯಾನಾಃ. ಅವರದ್ದೊಂದು ಎಕ್ಸ್ಪೀರಿಯನ್ಸ್, ಅನುಭವವನ್ನ ಹೇಳ್ತಾರೆ. ನಾನು ಭದ್ರದೇಶದಲ್ಲಿ ಓದ್ತಾ ಇದ್ದೆ ಯಜ್ಞ ಪ್ರಕರಣವನ್ನ. ಅಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟ ವಿದ್ಯೆ ಅದನ್ನ ಅಧ್ಯಯನ ಮಾಡ್ತಾ ಗುರುಗಳ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ. ಅವ್ರು ಯಾರು ಅಂತಂದ್ರೆ ಕಾಪ್ಯ, ಪತಂಚಲ. ಕಾಪ್ಯ ಅಂದ್ರೆ ಕಪಿಗೋತ್ರ. ಕಪಿಗೋತ್ರದಲ್ಲಿ ಹುಟ್ಟಿ ಬಂದ ಪತಂಚಲ ಅಂತ. ಕಪಿಗೋತ್ರದಲ್ಲಿ ಹುಟ್ಟಿ ಬಂದಂತಹ
ಪತಂಚಲ ಅನ್ನುವವರ ಮನೆಯಲ್ಲಿ ಭದ್ರ ದೇಶ ಅವರದ್ದು. ಆ ಭದ್ರ ದೇಶದಲ್ಲಿ ನಾನು ಅಧ್ಯಯನವನ್ನು ಮಾಡ್ತಾ ಇದ್ದೆ. ಅಲ್ಲಿ ಅಧ್ಯಯನವನ್ನ ಮಾಡುವಂತಹ ಸಂದರ್ಭದಲ್ಲಿ ಏನಾಯ್ತು, ಅಸ್ಯಾಸೀತ್ ಭಾರ್ಯ ಗಂಧರ್ವ ಗೃಹೀತ, ಅವನ ಹೆಂಡತಿಗೆ, ಯಾರ ಹೆಂಡತಿಗೆ, ಪತಂಚಲ ಕಾಪ್ಯರು ಅಂತ ಹೇಳಿದ್ರಲ್ಲ, ಅಂತಹ ಆ ಪತಂಚಲ ಕಾಪ್ಯರ ಹೆಂಡತಿಯ ಮೈ ಮೇಲೆ ಒಬ್ಬ ಗಂಧರ್ವನ ಆವೇಶ ಆಗೋಯ್ತು. ಜನ ಹೇಳ್ತಾರೆ ಇಲ್ಲಿ ಪತಂಚಲ ಕಾಪ್ಯರಿದ್ದಾರೆ, ಆ ಪತಂಚಲ ಕಾಪ್ಯರ ಹೆಂಡತಿಯ ಮೇಲೆ ಗಂಧರ್ವನ ಆವೇಶ ಆಯ್ತು. ಆಗ ನಾವು ಕೇಳಿದ್ವಿ, ಕೋಸೀತಿ ತಮ ಪೃಚ್ಛಾಮ ಕೋಸೀತಿ, ನೀ ಯಾರಪ್ಪ ಅಂತ ಒಂದು ಪ್ರಶ್ನೆ ಕೇಳಿದ್ವಿ. ಯಾರನ್ನ? ಆ ಪತಂಚಲ ಕಾಪ್ಯರ ಹೆಂಡತಿಯ ಮೇಲೆ ಬಂದಿದ್ನಲ್ಲ ಗಂಧರ್ವ, ಅವನನ್ನ ಕೇಳಿದ್ವು, ನೀ ಯಾರು ಅಂತ. ಅದಕ್ಕೆ ಅವನು ಹೇಳ್ದ, ಸ್ವಬ್ರವೀತ್ ಕಬಂಧ ಅಥರ್ವಣ ಇತಿ. ಆಗ ಅವನು ಹೇಳ್ದ, ನಾನು ಅಥರ್ವಣ ಎನ್ನುವ ಗಂಧರ್ವನ ಮಗ, ಕಬಂಧ ಅಂತ ನನ್ನ ಹೆಸರು ಅಂತ ಹೇಳ್ದ. ನಮ್ಮಪ್ಪ ಅಥರ್ವಣ, ಆ ಅಥರ್ವಣನ ಮಗನಾದ ಕಬಂಧ ನಾನು ಅಂತ ಹೇಳಿ ಅವನು ಹೇಳ್ದ. ಇಷ್ಟು ಅವನ ಪರಿಚಯವನ್ನ ಮಾಡಿಕೊಟ್ಟ ಮೇಲೆ ಅವನೇ ಮತ್ತೆ ನಮ್ಮನ್ನ ಪ್ರಶ್ನೆ ಮಾಡ್ದ. ಸೋಬ್ರವೀತ್ ಪತಂಚಲಂ ಕಾಪ್ಯಂ ಯಾಜ್ಞಿಕಾಂಶ್ಚ ವೇತ್ಥನುತ್ವಂ ಕಾಪ್ಯ ತತ್ಸೂತ್ರಂ ಯೇನ ಅಯಂಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನಿ ಸಂದೃಬ್ಧಾನಿ ಭವಂತಿ ಇತಿ. ನಮ್ಮನ್ನ ಒಂದು ಪ್ರಶ್ನೆ ಕೇಳಿದ. ಯಾರನ್ನ? ಪತಂಚಲ ಕಾಪ್ಯರನ್ನೂ ಕ್ವಶನ್ ಮಾಡಿದ. ಆ ಪತಂಚಲ ಕಾಪ್ಯರ ಜೊತೆಯಲ್ಲಿ ಅಲ್ಲಿದ್ದಂತಹ ಎಲ್ಲ ಯಾಜ್ಞಿಕರನ್ನ, ಯಜ್ಞ ವಿದ್ಯೆಯನ್ನ ಚೆನ್ನಾಗಿ ತಿಳಿದಿರತಕ್ಕಂತಹ ಆ ಎಲ್ಲ ಯಾಜ್ಞಿಕರನ್ನು ಪ್ರಶ್ನೆ ಮಾಡ್ದ. ಏನಂತ ಪ್ರಶ್ನೆ ಮಾಡ್ದ? ಕಾಪ್ಯರೇ, ಯಾಜ್ಞಿಕರೇ, ಈ ಭೂಲೋಕ, ಇದರ ಮೇಲಿನ ಅಂತರಿಕ್ಷ ಲೋಕ, ಇದೇ ಮೊದಲಾಗಿರತಕ್ಕ ಎಲ್ಲ ಲೋಕಗಳನ್ನು, ಸಮಸ್ತ ಪ್ರಾಣಿ ಪ್ರಪಂಚವನ್ನು, ಅಂದ್ರೆ ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಒಂದಕ್ಕೊಂದು ವ್ಯತ್ಯಾಸವಾಗದೇ ಇರುವಂತೆ, ಒಂದು ಚೂರೂ ಸಮಸ್ಯೆಯೇ ಬರದಿರುವಂತೆ ಗಟ್ಟಿಯಾಗಿ ಹಿಡಿದಿರುವಂತಹ ವ್ಯಕ್ತಿ ಯಾರು? ಆ ಸೂತ್ರ ಯಾವುದು? ನಿಮ್ಗೇನಾದ್ರೂ ಗೊತ್ತಾ? ಅಂಥ ಅದ್ಭುತ ನೋಡಿ. ನೀವೆಷ್ಟೆಲ್ಲಾ ಯಜ್ಞ ವಿದ್ಯೆಯನ್ನ, ಶಾಸ್ತ್ರಾಧ್ಯಯನವನ್ನ ಮಾಡಿದ್ದೀರಿ. ಪ್ರಶ್ನೆ, ಸಮಸ್ತ ಜೀವ ಜಡಾತ್ಮಕವಾದ ಸಕಲ ಪ್ರಪಂಚವನ್ನು ವ್ಯವಸ್ಥಿತವಾಗಿ ಹಿಡಿದಿರುವ ಸೂತ್ರ ಯಾವುದು? ಅದರ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಆಗ ಪತಂಜಲ ಕಾಪ್ಯರು ಹೇಳ್ತಾರೆ, ನಾಹಂ ತದ್ ಭಗವನ್ ವೇದ. ಇಲ್ಲಪ್ಪ, ನನಗದು ಗೊತ್ತಿಲ್ಲ. ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಹಿಡಿದಿರುವ, ಧರಿಸಿರುವ ಸೂತ್ರ ಯಾವುದು ಅಂತ ನನಗ್ ಗೊತ್ತಿಲ್ಲ. ಅದ್ರ ಮೇಲೆ ಮತ್ತೆ ಪ್ರಶ್ನೆ, ಸೋಬ್ರವೇತ್ ಪತಂಚಲಂ ಕಾಪ್ಯಂ ಯಾಜ್ಞಿಕಾನ್ ವೇತ್ಸನುತ್ವಂ ಕಾಪ್ಯ ತಮಂತರ್ಯಾಮಿಣಂ ಯ ಇಮಂ ಲೋಕಂ ಪರಂಚ ಲೋಕಂ ಸರ್ವಾಣಿ ಚ ಭೂತಾನಿ ಯಹ ಅಂತರೋ ಯಮಯತಿ ಇತಿ. ಇದ್ರ ಮೇಲೆ ಮತ್ತೆ ಪ್ರಶ್ನೆ, ಸರಿ, ಸೂತ್ರ ಯಾರು ಅಂತ ನಿಮಗ್ ಗೊತ್ತಿಲ್ಲ, ಇರ್ಲಿ ಬಿಡಿ, ಪರವಾಗಿಲ್ಲ. ಆದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈ ಲೋಕವನ್ನ, ಪರಲೋಕವನ್ನ, ಸಮಸ್ತ ಪ್ರಾಣಿ ಪ್ರಪಂಚವನ್ನ ಅಂತರ್ಯಾಮಿಯಾಗಿದ್ದು ನಿಯಮನವನ್ನ ಮಾಡತಕ್ಕಂತಹ ಪರಿಪೂರ್ಣ ಸ್ವರೂಪನಾಗಿರ್ತಕ್ಕಂತಹ ಆ ಅಂತರ್ಯಾಮಿಯ ಬಗ್ಗೆ ನಿಮಗೇನಾದ್ರೂ ಗೊತ್ತಾ?
ಮೊದಲನೇ ಪ್ರಶ್ನೆ, ಸೂತ್ರನ ಬಗ್ಗೆ ನಿಮಗೇನಾದ್ರೂ ಗೊತ್ತಾ ಅಂತ. ಅದಕ್ಕೆ ಗೊತ್ತಿಲ್ಲ ಅಂದ್ರು. ಅದಕ್ಕೆ ಎರಡನೇ ಪ್ರಶ್ನೆ, ಸಮಸ್ತ ಜೀವಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನ ನಿಯಮನವನ್ನ ಯಾರು ಮಾಡ್ತಾರೆ, ಪರಿಪೂರ್ಣ ಸ್ವರೂಪ ಯಾರಾಗಿದ್ದಾರೆ, ಆಮೇಲೆ ಅಂತರ್ಯಾಮಿ ಯಾರು ನಿಮಗ್ ಗೊತ್ತಾ. ಅದಕ್ಕೆ ಪತಂಜಲ ಕಾಪ್ಯರು ಹೇಳ್ತಾರೆ, ಗೊತ್ತಿಲ್ಲಪ್ಪ. ನಾಹಂ ತತ್ತಂ ಭಗವನ್ ವೇದ ಇತಿ. ಇಲ್ಲ, ಎಲ್ಲ ಜೀವಜಡಾತ್ಮಕವಾದ ಪ್ರಪಂಚದ ಒಳಗೆ ಇದ್ದು ನಿಯಮನ ಮಾಡುವ ಪರಿಪೂರ್ಣ ಸ್ವರೂಪನಾದ ಅಂತರ್ಯಾಮಿಯ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು. ಆಗ ಇವನು ಹೇಳ್ತಾನೆ, ಗೋಬ್ರವೀತ್ ಪತಂಜಲಂ ಕಾಪ್ಯಂ ಯಾಜ್ಞಿಕಾಂಶ್ಚ. ಆಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಪತಂಜಲ ಕಾಪ್ಯರು, ಅಲ್ಲಿದ್ದಂತಹ ಎಲ್ಲ ಯಾಜ್ಞಿಕರು ಹೇಳಿದ್ದಕ್ಕೆ ಆ ಹೆಂಡತಿಯ ಒಳಗೆ ಸೇರ್ಕೊಂಡಿದ್ದಂತಹ ಕಬಂಧ, ಅಥರ್ವಣನ ಮಗನಾದ ಕಬಂಧ ಎನ್ನುವ ಗಂಧರ್ವ ಉತ್ತರವನ್ನ ಕೊಡ್ತಾ ಇದ್ದಾನೆ. ಯೋ ವೈ ತತ್ ಕಾಪ್ಯ ಸೂತ್ರಂ ವಿದ್ಯಾತ್ ತಂಚ ಅಂತರ್ಯಾಮಿಣಂ ಇತಿ. ಯಾರು ಜೀವಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಧಾರಣೆ ಮಾಡಿರುವ ಸೂತ್ರನನ್ನು, ಹಾಗೆ ಸರ್ವವನ್ನು ನಿಯಮನ ಮಾಡುವ ಅಂತರ್ಯಾಮಿಯನ್ನು, ಅವನ ಪರಿಪೂರ್ಣ ಸ್ವರೂಪವನ್ನು ಯಾರು ತಿಳಿತಾರೆ ಅವನು ಬ್ರಹ್ಮವಿತ್ ಆಗಿಬಿಡ್ತಾನೆ. ಅವನು ಲೋಕವಿತ್, ಅವನು ದೇವವಿತ್, ಅವನು ವೇದವಿತ್, ಅವನು ಭೂತವಿತ್, ಅವನು ಆತ್ಮವಿತ್, ಅವನು ಸರ್ವವಿತ್. ಏನಿದೆಲ್ಲ? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ, ಈ ಅಂತರ್ಯಾಮಿ ಬ್ರಾಹ್ಮಣದ ಪ್ರಮೇಯ ಏನು ಅಂದ್ರೆ, ಪುನಃ ತಸ್ಯೈವ ಸರ್ವನಿಯಂತೃತ್ವಂ ಉಚ್ಯತೆ. ಮತ್ತೆ ಪುನಃ ಇಲ್ಲಿ ಭಗವಂತನ ಸರ್ವನಿಯಂತೃತ್ವವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮುಕ್ತರಿಗೆ ಆಶ್ರಯನಾದವನು ಭಗವಂತ, ಸಂಸಾರಿ ಜೀವರಿಗೆ ಆಶ್ರಯನಾದವನು ಭಗವಂತ ಅನ್ನೋದನ್ನ ಹೇಳಿದ್ರು. ಮುಕ್ತನಿಗೆ ಆಶ್ರಯನಾದವನು ಭಗವಂತ ಅಂತ ಹೇಳಿದ್ರು. ಈಗ ಮತ್ತೆ ಪುನಃ ಅವನು ಸರ್ವನಿಯಾಮಕ ಅನ್ನೋದನ್ನ ಒತ್ತಿ ಒತ್ತಿ ಸಮರ್ಥನೆ ಮಾಡಿ ಆ ಸಿದ್ಧಾಂತವನ್ನು ನಮಗಿಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನೇ ಭಗವಂತ ಅಂತ ಹೇಳಲಿಕ್ಕಾಗಿ ಯೋಂತರೋ ಯಮಯತಿ. ಇಲ್ಲಿ ಯ ಇಮಂಚ ಲೋಕಂಚ ಯಹ ಇಮಂಚ ಲೋಕಂ, ಯಾರು ಈ ಲೋಕವನ್ನು ಪರಲೋಕವನ್ನು ಅಂತ ಒಂದು ಸಲ ಹೇಳಿ ಮತ್ತೆ ಪುನಃ ಯೋಂತರೋ ಯಮಯತಿ ಅಂತ ಮತ್ತೆ ಯಹ ಅಂತ ಎರಡು ಸಲ ಯಕಾರವನ್ನು ಹಾಕಿದ್ದಾರೆ. ಮೊದಲನೇ ಯಕಾರ, ಮೊದಲನೇದಾಗಿ ಬಂದಿರತಕ್ಕ ಯಕಾರ ಯಾವನು ಅಂತ ಅರ್ಥ. ಯ ಇಮಂಚ ಲೋಕಂ, ಯಾರು ಭೂಲೋಕವನ್ನು ಅಂತರಿಕ್ಷಾದಿ ಪರಲೋಕಗಳನ್ನು ಧರಿಸಿರತಕ್ಕಂತಹ ವ್ಯಕ್ತಿ ಅಂತ ಹೇಳುವಾಗ ಯಾರು ಅಂದ್ರೆ ಯಹ, ಯಾವನು ಅಂತ ಅರ್ಥ. ಇಲ್ಲಿ ಎರಡನೇದಾಗಿ ಯೋ ಅಂತರೋ ಯಮಯತಿ ಅಂತ ಎರಡನೇದಾಗಿ ಯಕಾರ ಬಂತು ನೋಡಿ, ಯಹ ಅಂತರಹ ಯಮಯತಿ ಅಂತ ಸೆಕೆಂಡ್ ಟೈಮ್. ಎರಡನೆಯ ಯಕಾರ ಏನು ಬಂದಿದೆ ಅದು ಯಾರು ಅನ್ನುವ ಅರ್ಥದಿಂದ ಬಂದಿರುವಂತಹ ಯಕಾರವಲ್ಲ. ಕಿಂತು ಮತ್ತೆ ಅದು ಯಾಕೆ ಬಂದಿದೆ ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಯಮಯತಿ ಇತಿ ದ್ವಿತೀಯ ಯಶಬ್ದ ವಿಷ್ಣು ಶಬ್ದ ಪರ್ಯಾಯ. ಭಗವಂತನಿಗೆ ಯ ಅಂತ ಒಂದು ಹೆಸರು ನೋಡಿ. ಅಪೂರ್ವವಾದ ಪ್ರಮೇಯ, ಅದ್ಭುತವಾದ ಸಿದ್ಧಾಂತ ಸ್ಥಾಪನ ಚಾತುರಿ ಆಚಾರ್ಯರದ್ದು. ಏನ್ ಹೇಳ್ತಾ ಇದ್ದಾರೆ ಅಂತ, ಯಾರು ಈ ಲೋಕವನ್ನು ಪರಲೋಕವನ್ನು ಅಂತ ಮೊದಲನೇ ಸಲ ಅರ್ಥ ಮಾಡಿ, ಎರಡನೇ ಸಲ ಯೋಂತರೋ ಯಮಯತಿ ಅಂತ ಎರಡನೇ ಸಲ ಮತ್ತೆ ಯಕಾರವನ್ನ ಹಾಕಿದ್ದಾರಲ್ಲ, ಆ ಯಕಾರ ಯಾರನ್ನ ಹೇಳ್ತಾ ಇದೆ ಅಂದ್ರೆ ಭಗವಂತನನ್ನ ಹೇಳಿ. ಯಾಕೆ
ಯ ಅನ್ನುವುದು ಭಗವಂತನ ಒಂದು ಹೆಸರು. ಯ ಅನ್ನುವುದು ಭಗವಂತನ ಹೆಸರು. ಏನ್ ವಿಚಿತ್ರವಾಗಿದೆಯಲ್ಲ, ಭಗವಂತನನ್ನ ಯ ಅಂತ ಕರೆದಿದ್ದಾರಲ್ಲ ಅಂದ್ರೆ, ಹೌದು ಭಗವಂತನನ್ನ ಯ ಅಂತಲೇ ಕರೆದಿದ್ದಾರೆ. ಶಬ್ದ ನಿರ್ಣಯ ಅಂತ ಒಂದು ಗ್ರಂಥ. ಆ ಶಬ್ದ ನಿರ್ಣಯದಲ್ಲಿ ಸಿದ್ಧಾಂತವನ್ನು ಹೀಗೆ ಮಾಡಿದ್ದಾರೆ. ಅಕಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕ ಏಕಾಕ್ಷರ ಅಂತ ಹೇಳಿ ಭಗವಂತನನ್ನ ಪ್ರತಿಪಾದನೆ ಮಾಡುವ ಒಂದು ಒಂದು ಅಕ್ಷರದ ನಾಮಗಳು ಇವೆಲ್ಲ. ಅ ಕ ಯ ಪ್ರ ವಿ ಸಂ ಭೂ ಮ ಸ ಖ ಮತ್ತು ಹ. ಅ ಕ ಯ ಪ್ರ ವಿ ಸಂ ಭೂ ಮ ಸ ಖ ಹ. ಈ 11 ಅಕ್ಷರಗಳು ಭಗವಂತನ ಎಕ್ಸ್ಕ್ಲೂಸಿವ್ ನೇಮ್ಸ್, ಅಸಾಧಾರಣವಾದಂತಹ ನಾಮಗಳು. ಈ 11 ಅಕ್ಷರಗಳೇನಿದೆ ಇದು ಭಗವಂತನ ಅಸಾಧಾರಣವಾದಂತಹ ನಾಮಗಳು. ಅದರಲ್ಲಿ ಭಗವಂತನನ್ನ ಅ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವ ನಿರ್ದೋಷನಾದ್ದರಿಂದ. ಅಯಿತ್ಯೇಷ ನಿರ್ದೋಷತ್ವ ಜನಾರ್ದನ, ಯಾವುದೇ ರೀತಿಯಾದ ದೋಷವಿಲ್ಲದೆ ನಿರ್ದುಷ್ಟ ಸ್ವರೂಪನಾದ್ದರಿಂದ, ದೋಷರಹಿತನಾದ್ದರಿಂದ ಭಗವಂತನಿಗೆ ಅ ಅಂತ ಹೆಸರು. ಮತ್ತೆ ಭಗವಂತನನ್ನ ಕ ಅಂತ ಕರೀತಾರೆ. ಯಾಕೆ ಭಗವಂತ ಕ ಅಂದ್ರೆ, ಆನಂದತ್ವಾತ್ ಕ ಇತ್ಯುಕ್ತ, ಸ್ವರೂಪಭೂತವಾದ ಆನಂದ ಸ್ವರೂಪನಾದ್ದರಿಂದ. ಅಂದ್ರೆ ಭಗವಂತನಿಗೂ ಭಗವಂತನ ಆನಂದಕ್ಕೂ ಭೇದ ಇಲ್ಲ. ಆನಂದ ಸ್ವರೂಪನಾದ್ದರಿಂದ ಅವನಿಗೆ ಕ ಅಂತ ಹೆಸರು. ದೋಷರಹಿತನಾದ್ದರಿಂದ ಅವನು ಅ, ಆನಂದ ಸ್ವರೂಪನಾದ್ದರಿಂದ ಅವನು ಕ. ಪೂರ್ಣತ್ವಾದ್ಯ ಇತೀರ್ಯತೆ, ಪರಿಪೂರ್ಣ ಸ್ವರೂಪನಾದ್ದರಿಂದ ಅವನಲ್ಲಿರುವ ಆನಂದ, ಜ್ಞಾನ, ಇಚ್ಛಾ ಮೊದಲಾದ ಎಲ್ಲವೂ ಪೂರ್ಣ 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 ಪರಿಪೂರ್ಣ ಸ್ವರೂಪನಾದ್ದರಿಂದ ಅವನಿಗೆ ಯ ಅಂತ ಹೆಸರು. ಆದ್ದರಿಂದ ಇಲ್ಲಿ ಕೊನೆಯಲ್ಲಿ ಯೋಂತರೋ ಯಮಯತಿ ಅಂತಂದ್ರೆ, ಯಹ ವಿಷ್ಣು ಅಂತರ್ಯಾಮಿ ಸನ್ ಯಮಯತಿ, ಯಾವ ಯ ಪರಿಪೂರ್ಣ ಸ್ವರೂಪನಾಗಿ ಯ ಅಂತ ಕರೆಯಲ್ಪಡತಕ್ಕ ನಾರಾಯಣ ಅಂತರ್ಯಾಮಿಯಾಗಿ ಎಲ್ಲರನ್ನ ನಿಯಮನ ಮಾಡ್ತಾ ಇದ್ದಾನೆ ಅನ್ನೋದು ಈ ಶ್ರುತಿ ವಾಕ್ಯದ ಒಟ್ಟು ತಾತ್ಪರ್ಯ ಅರ್ಥ. ಆದ್ದರಿಂದ ಏನ್ ಹೇಳಿದ್ರು ಅವರು, ಗಂಧರ್ವ ಇದನ್ನ ಹೇಳಿದ. ಆದ್ದರಿಂದ ಇಂತಹ ಪೂರ್ಣ ಸ್ವರೂಪ, ದೋಷರಹಿತ, ಆನಂದ ಸ್ವರೂಪನಾದ ಭಗವಂತನನ್ನ ತಿಳಿದರೆ ಅವನು ಏನಾಗ್ತಾನೆ? ಬ್ರಹ್ಮವಿತ್. ಸೂತ್ರನನ್ನ ತಿಳಿದರು, ಸೂತ್ರನನ್ನು ನಿಯಮನ ಮಾಡುವಂತಹ ಭಗವಂತನನ್ನ ತಿಳಿದರೆ ಅವನು ಬ್ರಹ್ಮವಿತ್ ಆಗಿಬಿಡ್ತಾನೆ. ಬ್ರಹ್ಮವಿತ್ ಅಂದ್ರೆ ಬ್ರಹ್ಮವಿತ್ ಪೂರ್ಣ ವಿಜ್ಞಾನ. ಭಗವಂತ ಸರ್ವನಿಯಾಮಕ ಅನ್ನುವಂತ ಜ್ಞಾನ ಬರಬೇಕಾದ್ರೆ ಶಾಸ್ತ್ರಗಳನ್ನ ಸಮಗ್ರ ಅಧ್ಯಯನ ಮಾಡಿರ್ಬೇಕಲ್ಲ. ಆದ್ದರಿಂದ ಅವನಿಗೆ ಪೂರ್ಣತ್ವ ಜ್ಞಾನ, ಭಗವಂತ ಪೂರ್ಣ, ಭಗವಂತ ಪರಿಪೂರ್ಣ ಸ್ವರೂಪ ಅನ್ನುವ ಜ್ಞಾನ ಅವನಿಗೆ ಬರುತ್ತೆ. ಆದ್ದರಿಂದ ಅವನು ಬ್ರಹ್ಮವಿತ್ ಆಗಿಬಿಡ್ತಾನೆ. ಬ್ರಹ್ಮವಿತ್. ಅವನು ಲೋಕವಿತ್. ಸಮಗ್ರ ಲೋಕಗಳನ್ನ ಯಾರು ಧಾರಣೆ ಮಾಡ್ತಾರೆ, ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನ ಯಾರು ಧರಿಸಿದ್ದಾರೆ ಅನ್ನುವಂತಹ ಜ್ಞಾನ ಅವನಿಗೆ ಬರುತ್ತೆ. ಆದ್ದರಿಂದ ಅವನು ಲೋಕವಿತ್. ದೇವವಿಚ್ಚಾಸೌ ದೇವಾನಾಂ ದೇವವೇದನಾತ್. ದೇವತೆಗಳಿಗೂ ದೇವ, ದೇವಾಧಿದೇವ ಅಂತೀವಲ್ಲ, ದೇವತೆಗಳಿಗೂ ದೇವನಾದ ಭಗವಂತನನ್ನ ತಿಳಿದಿರುವ ಕಾರಣ ಅವನು ದೇವವಿತ್.
ವೇದಾರ್ಥ ವೇದನಾಚೈವ ವೇದವಿತ್. ಸಮಗ್ರವಾದ ವೇದಗಳ ಅರ್ಥ ನಾರಾಯಣ. ಸರ್ವನಿಯಾಮಕ, ಸರ್ವಾಂತರ್ಯಾಮಿ, ಸರ್ವ ಜಗದ್ಧಾರಕ, ಸೂತ್ರ ನಿಯಾಮಕ. ಈ ರೀತಿಯಾಗಿ ವೇದಗಳು ಏನು ಭಗವಂತನನ್ನ ತಿಳಿಸಿಕೊಡ್ತಾ ಇದೆ, ಅಂತಹ ಭಗವಂತನನ್ನ ವೇದಗಳ ಮೂಲಕ ತಿಳಿದಿರುವ ಕಾರಣ ಅವನಿಗೆ ವೇದಗಳ ಎಲ್ಲ ಅರ್ಥವನ್ನ ತಿಳಿದ ಫಲ ಬಂದಿದೆ. ಆದ್ದರಿಂದ ಅವನು ವೇದವಿತ್. ಅದ್ಭುತ ಇದೆ ನೋಡಿ ಇದೆಲ್ಲ. ಆಮೇಲೆ ಆಚಾರ್ಯ ಹೇಳ್ತಾರೆ ಅವನು ಭೂತವಿತ್. ಅವನು ಭೂತವಿತ್. ಭೂತವಿತ್ ಅಂದ್ರೇನು? ಸಮಸ್ತ ಭೂತಗಳು, ಸಮಸ್ತ ಪ್ರಾಣಿಗಳಿಗೆ ಆಧಾರ ಯಾರು ಅಂದ್ರೆ ಜೀವಜಡಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ ಯಾರು ಆಧಾರ ಇದ್ದಾರೆ, ಎಲ್ಲರ ನಿಯಾಮಕನಾಗಿ ಯಾವ ಭಗವಂತ ಇದ್ದಾನೆ ಅನ್ನೋದನ್ನ ಇವನು ಪರಿಪೂರ್ಣವಾಗಿ ತಿಳಿದಿರೋದರಿಂದ ಅವನು ಭೂತವಿತ್, ಭೂತಜ್ಞಾನಿ. ಆತ್ಮ, ಭಗವಂತನಿಗೆ ಆತ್ಮ ಅಂತ ಹೆಸರು. ಅಂತಹ ಆತ್ಮನಾಮಕನಾದ ಭಗವಂತನನ್ನ ತಿಳಿದಿರುವವನು. ಆತ್ಮ ಅಂದ್ರೆ ಸರ್ವವ್ಯಾಪಿ ನಾರಾಯಣ. ಆದ್ದರಿಂದ ಅಂತಹ ಆತ್ಮನಾಮಕನಾದ ಭಗವಂತನನ್ನ ತಿಳಿದಿದ್ದಾನೆ. ಆದ್ದರಿಂದ ಇವನು ಆತ್ಮಜ್ಞಾನಿ, ಆತ್ಮವಿತ್. ಕೊನೆಗೆ ಸರ್ವವಿತ್ ಸರ್ವಸಾರಜ್ಞೋ ಯೋ ವೇದ ಪುರುಷೋತ್ತಮಂ ದೇಶಾಧಿಷ್ಠಾತೃ ವಿಜ್ಞಾನಾತ್ ದೇಶಜ್ಞೈತಿ ಚೋಚ್ಯತೆ ಯಥಾ ತದ್ವದ್ಧರೇರ್ಜ್ಞಾನಾತ್ ಸರ್ವಜ್ಞೈತಿ ವೈದಿಕಂ. ಸರ್ವೋತ್ತಮನಾದ ನಾರಾಯಣನನ್ನ ಚೆನ್ನಾಗಿ ತಿಳಿದಿದ್ದಾನೆ. ಆದ್ದರಿಂದ ಅವನು ಸರ್ವವಿತ್, ಸರ್ವಜ್ಞಾನಿ. ಎಲ್ಲ ಲೋಕಗಳ ಬಗ್ಗೆ ಅವನು ತಿಳಿದಿರುವುದರಿಂದ ಅವನು ಲೋಕಜ್ಞಾನಿ. ಎಲ್ಲವನ್ನ ತಿಳಿದ ಭಗವಂತನನ್ನೂ ಅವನ ಯೋಗ್ಯತಾನುಸಾರವಾಗಿ ಇವನು ತಿಳ್ಕೊಂಡಿದ್ದಾನೆ. ಆದ್ದರಿಂದ ಇವನು ಸರ್ವಜ್ಞಾನಿ. ಅಂದ್ರೆ ಎಲ್ಲ ಜಗತ್ತನ್ನ ಯಾರು ಧಾರಣೆ ಮಾಡಿದ್ದಾರೆ, ಅಂತಹ ಸೂತ್ರನನ್ನ ಯಾರು ತಿಳಿದಿದ್ದಾನೋ, ಅವನನ್ನೂ ನಿಯಮನ ಮಾಡುವವನನ್ನ ಯಾರು ತಿಳಿದಿದ್ದಾನೋ ಅವನಿಗೆ ಬ್ರಹ್ಮಜ್ಞಾನಿ, ದೇವಜ್ಞಾನಿ, ಲೋಕಜ್ಞಾನಿ, ಆತ್ಮಜ್ಞಾನಿ, ಭೂತಜ್ಞಾನಿ, ಸರ್ವಜ್ಞಾನಿ ಹೀಗೆಲ್ಲ ಕರಿತಾ ಇದ್ದಾರೆ. ಆದ್ದರಿಂದ ಈ ಜ್ಞಾನ ಅತ್ಯಂತ ಅವಶ್ಯಕ. ಇದನ್ನ ಮುಖ್ಯವಾಗಿ ತಿಳ್ಕೊಳ್ಳೇಬೇಕು ನಾವು. ಇದನ್ನ ಮುಖ್ಯವಾಗಿ ಅನುಸಂಧಾನವನ್ನ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಅವರು ಪ್ರಶ್ನೆ ಮಾಡ್ತಾರೆ. ಯಾರು? ಪತಂಜಲ ಕಾಪ್ಯರು. ಅವರು ಪ್ರಶ್ನೆ ಮಾಡಿದ್ದಕ್ಕೆ ಆ ಕಾಪ್ಯರ ಹೆಂಡತಿಯ ಒಳಗೆ ಅಂದ್ರೆ ಆವಿಷ್ಟನಾಗಿ ಬಂದಿದ್ದ ಆ ಅಥರ್ವಣ ಕಬಂಧ ಎನ್ನುವಂತ ಗಂಧರ್ವ ಅವರಿಗೆ ಈ ಅಂತರ್ಯಾಮಿ ತತ್ವವನ್ನ, ಸೂತ್ರ ತತ್ವವನ್ನ ವಿಸ್ತಾರವಾಗಿ ತಿಳಿಸಿದ್ದಾರೆ ಯಾಜ್ಞವಲ್ಕ್ಯರೇ. ಅದನ್ನ ನಾನೂ ತಿಳ್ಕೊಂಡಿದ್ದೇನೆ. ತಚ್ಚೇತ್ವಂ ಯಾಜ್ಞವಲ್ಕ್ಯ ಸೂತ್ರಂ ಅವಿದ್ವಾನ್ ಪಂಚ ಅಂತರ್ಯಾಮಿಣಂ ಬ್ರಹ್ಮಗವೀರ್ ಉದ ಯಸೆ ಮೂರ್ಧಾತೆ ವಿಪದಿಶ್ಯತೀತಿ. ಅಲ್ಲಯ್ಯ, ನನಗೆ ಸೂತ್ರನ ಬಗ್ಗೆ ಗೊತ್ತು, ಅಂತರ್ಯಾಮಿಯ ಬಗ್ಗೆ ಗೊತ್ತು, ನನಗಿದೆಲ್ಲ ಗೊತ್ತಿದೆ. ಒಂದು ವೇಳೆ ನಿನಗಿದು ಗೊತ್ತಿಲ್ಲ ಅಂದ್ರೆ, ನಿನಗೆ ಒಂದು ವೇಳೆ ಸೂತ್ರನ ಬಗ್ಗೆ, ಅಂತರ್ಯಾಮಿಯ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತಂದ್ರೆ, ಬ್ರಹ್ಮಜ್ಞಾನಿಗಳಿಗೋಸ್ಕರ ಇಟ್ಟಿದ್ದ ಈ ಗೋವುಗಳನ್ನ ನಿನ್ನ ಮನೆಗೆ ಏನಕ್ಕೆ ತಗೊಂಡು ಹೋದೆ? ನಿನ್ನ ಮನೆಗೆ ಯಾಕೆ ಇದನ್ನ ಕಳಿಸ್ದೆ? ನಿನ್ ತಲೆ ಬಿದ್ದೋಗತ್ತೆ. ಇದರ ಬಗ್ಗೆ ನಿನಗೇನು ಪೂರ್ಣವಾಗಿ ಗೊತ್ತಿಲ್ಲದೆ ನೀನ್ ತಗೊಂಡು ಹೋಗಿದ್ರೆ ನಿನ್ ತಲೆ ಬಿದ್ದೋಗತ್ತೆ ಅಂತ ಹೇಳಿದ್ದಕ್ಕೆ ಯಾಜ್ಞವಲ್ಕ್ಯರಂದ್ರು, ವೇದವ ಅಹಂ ಗೌತಮ ತತ್ ಸೂತ್ರಂ ಪಂಚ ಅಂತರ್ಯಾಮಿಣಂಬಿತೆ. ನನಗೆ ಅಂತರ್ಯಾಮಿ ಬಗ್ಗೆನೂ ಗೊತ್ತಿದೆ, ಸೂತ್ರನ ಬಗ್ಗೆನೂ ಗೊತ್ತಿದೆ ಅಂತಂದ್ರು. ನನಗೆ ಇವ್ರ ಬಗ್ಗೆ ಎಲ್ಲ ಪೂರ್ಣವಾಗಿ ಗೊತ್ತಿದೆ ಕಣಪ್ಪ ಅಂದ್ರು. ಆಗ ಅವನಂದ, ಯೋವಾ ಇದಂ ಕಶ್ಚಿತ್ ಬ್ರೂಯಾತ್ ವೇದ ವೇದೇತಿ. ಅಲ್ಲ, ಊರ್ನವರೆಲ್ಲ ಮಾತಾಡ್ತಾರೆ ನಂಗೊತ್ತು ಅಂತ, ಇದ್ರ ಬಗ್ಗೆ ನನಗ್ ಗೊತ್ತು, ಅದ್ರ ಬಗ್ಗೆ ನನಗ್ ಗೊತ್ತು ಅಂತ ಎಲ್ಲ ಮಾತಾಡೋರು ತುಂಬಾ ಜನ ಇದ್ದಾರೆ. ಗೊತ್ತಿದ್ರೆ ಗೊತ್ತಿದ್ದನ್ನ ಹೇಳ್ಬೇಕು ಕರೆಕ್ಟ್ ಆಗಿ. ಯಥಾ ವೇತ್ಥ ತಥಾ ಬ್ರೂಹೀತಿ. ಗೊತ್ತು ತಾನೆ, ಸೂತ್ರ ಯಾರು ಅಂತ ಗೊತ್ತಾನೆ, ಅಂತರ್ಯಾಮಿ ಅಂತ ಯಾರು ಗೊತ್ತಾನೆ. ಗೊತ್ತು ಅಂತ ಹೇಳೋದಲ್ಲ ಅಹಂಕಾರದಿಂದ.
ಗೊತ್ತಿದ್ದ ವಿಷಯವನ್ನ ಗೊತ್ತಿದ್ದ ಹಾಗೆ ಹೇಳ್ಬೇಕು ನೀನೀಗ, ನೀ ಹೇಳ್ಬೇಕಿವಾಗ ಅಂತ ಹೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ, ಸಹೋವಾಚ, ಸೂತ್ರ ಯಾರು ಅಂತ ಪ್ರಶ್ನೆ ಮಾಡಿದ್ನಲ್ಲ, ಆ ಸೂತ್ರನ ಬಗ್ಗೆ ಹೇಳ್ತಾರೆ. ವಾಯುರ್ವೈ ಗೌತಮ ತತ್ಸೂತ್ರಂ ವಾಯುನಾ ವೈ ಗೌತಮ ಸೂತ್ರೇಣ ಯಂಚ ಲೋಕ ಪರಶ್ಚ ಲೋಕ ಸರ್ವಾಣಿ ಚ ಭೂತಾನಿ ಸಂದೃಬ್ಧಾನಿ ಭವಂತಿ. ಮುಖ್ಯ ಪ್ರಾಣದೇವರನ್ನ ಸೂತ್ರ ಅಂತ ಕರೀತಾರೆ. ಇಂತಹ ಸೂತ್ರನಾಮಕರಾದ ಮುಖ್ಯ ಪ್ರಾಣದೇವರಿಂದಲೇ ಈ ಲೋಕ, ಅಂತರಿಕ್ಷಾದಿ ಪರಲೋಕಗಳು ವ್ಯವಸ್ಥಿತವಾಗಿ ಧರಿಸಲ್ಪಟ್ಟಿವೆ. ಸೂತ್ರನಾಮಕರಾದ ಮುಖ್ಯ ಪ್ರಾಣದೇವರಿಂದಲೇ ಈ ಎಲ್ಲ ಲೋಕಗಳ ಧಾರಣೆ. ಅದರಿಂದ ಮುಖ್ಯ ಪ್ರಾಣದೇವರಿಗೆ ಸೂತ್ರ ಅಂತ ಹೆಸರು. ಯಾಕೆ ಸೂತ್ರ ಅಂದ್ರೆ, ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೌ ಸ್ಮೃತ. ಎಲ್ಲ ಜಗತ್ತು ಯಾರಲ್ಲಿ ಆಶ್ರಯ ಮಾಡಿಕೊಂಡಿದೆಯೋ ಸರ್ವ ಜಗತ್ತಿಗೆ ಆಶ್ರಯಭೂತರಾದ ಮುಖ್ಯ ಪ್ರಾಣದೇವರಿಗೆ ಸೂತ್ರ ಅಂತ ಹೆಸರು. ಅದರಿಂದ ಸಮಸ್ತ ಲೋಕಗಳಿಗೆ ಆಶ್ರಯನಾದ ಸೂತ್ರ ವಾಯು ಮುಖ್ಯ ಪ್ರಾಣದೇವರು. ತಸ್ಮಾದ್ವೈ ಗೌತಮ ಪುರುಷಂ ಪ್ರೇತಮಾಹು ವ್ಯಸ್ರಂ ಶಿಶತಾಸ್ಯಾಂಗ ನೀತಿ ವಾಯುನಾ ಹಿ ವೈ ಗೌತಮ ಸೂತ್ರೇಣ ಸಂದೃಬ್ಧಾನಿ ಭವಂತೀತಿ ಏವಮೇವೈ ತತ್. ಆದ್ದರಿಂದ ಮುಖ್ಯ ಪ್ರಾಣದೇವರು ಸರ್ವಾಧಾರ, ಸರ್ವ ಜಗತ್ತನ್ನು ಧರಿಸಿರತಕ್ಕಂಥ ಮುಖ್ಯ ಪ್ರಾಣದೇವರು ಒಂದು ವೇಳೆ ಹೊರಗೆ ಹೋಗಿಬಿಟ್ರೆ ಅಂದ್ರೆ ಸತ್ತೋದ, ಮನುಷ್ಯ ಸತ್ತು ಹೋದ ಅಂತಂದ್ರೆ ಮುಖ್ಯ ಪ್ರಾಣದೇವರಿಲ್ಲ ಅಂತ ಅರ್ಥ. ಮುಖ್ಯ ಪ್ರಾಣದೇವರು ಶರೀರವನ್ನ ಬಿಟ್ಟು ಹೋಗಿಬಿಟ್ರೆ ದಾರವನ್ನ, ಹಗ್ಗವನ್ನ ಕಡಿದ ಸರದಂತೆ ಒಳ್ಳೆ ನೂಲಿನಲ್ಲಿ ಒಳ್ಳೆ ಮಣಿಗಳನ್ನ ಹಾಕಿದ್ದಾರೆ. ನೂಲು ಕಳೆದು ಹೋಯ್ತು ಅಂತಂದ್ರೆ ಮಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಕೆಳಗಡೆ ಬಿದ್ದು ಹೋಗುವಂತೆ ಮುಖ್ಯ ಪ್ರಾಣದೇವರ ಒಬ್ರು ಶರೀರವನ್ನ ಬಿಟ್ಟು ಹೋಗ್ಬಿಟ್ರು ಅಂತಂದ್ರೆ ಎಲ್ಲ ಕಣ್ಣು, ಕಿವಿ, ಕೈ, ಕಾಲೆಲ್ಲ ಬಿದ್ದು ಹೋಗತ್ತೆ. ಆದ್ದರಿಂದ ಸೂತ್ರನಾಮಕರಾದ ಮುಖ್ಯ ಪ್ರಾಣದೇವರೇ ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಧರಿಸಿದ್ದಾರೆ ಅಂತ ಯಾಜ್ಞವಲ್ಕ್ಯರು ಹೇಳಿದ್ದಕ್ಕೆ ಆರುಣಿ ಹೇಳ್ದ, ಉದ್ದಾಲಕ ಆರುಣಿ, ಹೌದು ಸರಿಯಾಗಿದೆ, ಅಂತರ್ಯಾಮಿ ಬಗ್ಗೆ ನಿಮ್ಗೇನ್ ಗೊತ್ತು ಹೇಳ್ರಿ ಅಂತ. ಅಲ್ಲಿಂದ ಮುಂದಕ್ಕೆ ಅದ್ಭುತವಾದ ವಿಷಯಗಳು, ಆ ಎಲ್ಲ ಭಾಗವನ್ನು ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ನಿರೂಪಣೆ ಮಾಡ್ತಾರೆ. ಇವತ್ತಿಗಿಷ್ಟು ಸಾಕು. ಮತ್ತೆ ಇನ್ನು ಮುಂದಿನ ಸೋಮವಾರದ ಪಾಠದಲ್ಲಿ ಆ ಅಂತರ್ಯಾಮಿಯ ಚಿಂತನವನ್ನ ಯಾಜ್ಞವಲ್ಕ್ಯರು ಹೇಳಿದ ಹಾಗೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಸೋಮವಾರ ಅದರ ಬಗ್ಗೆ ಚಿಂತನೆ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.